ಇಷ್ಟು ದರಿದ್ರವಾಗಿರೋ ಚಪ್ಪಲಿನ ಯಾಕಾದ್ರೂ ಹಾಕೊಂತಾರೋ ಅಂತ ನಿಮ್ಮಲ್ಲಿ ಎಷ್ಟೋ ಜನ ಯೋಚನೆ ಮಾಡಿರ್ತೀರಾ. ಈ ಚಪ್ಪಲಿ ಹೇಗ್ ಟ್ರೆಂಡಿಂಗ್ ಬಂತು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ. 2002ರಲ್ಲಿ ಲಿಂಡನ್ ಹ್ಯಾನ್ಸನ್ ಮತ್ತೆ ಜಾರ್ಜ್ ಬೋಡ್ಕರ್ ಅನ್ನೋರು ಒಂದು ಬೋಟ್ ನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಬೋಟ್ ನಲ್ಲಿ ಈ ಚಪ್ಪಲಿನ ಒಬ್ಬ ಮೀನುಗಾರ ಹಾಕೊಂಡಿರೋದನ್ನ ನೋಡ್ತಾರೆ. ಈ ಚಪ್ಪಲಿನ ಕೆನಡಾದ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನ ಟೇಕ್ ಓವರ್ ಮಾಡಿಕೊಂಡು ಇವ್ರದೇ ಆದಂತಹ ಒಂದು ಕ್ರಾಕ್ಸ್ ಅನ್ನೋ ಬ್ರ್ಯಾಂಡ್ ನ ಮಾಡಿ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿದಾಗ ಸಾಕಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಇದನ್ನ ಉಪಯೋಗಿಸ್ತಾರೆ, ಯಾಕಂದ್ರೆ ಅವ್ರ ಕಾಲ್ನ ಸೇಫ್ ಆಗಿ ಇಟ್ಕೊಬಹುದು ಅನ್ನೋ ಒಂದು ಇಂಟೆನ್ಷನ್ ಇಂದ. ದುರಾದೃಷ್ಟವಶಾತ್ 2008ರಲ್ಲಿ ಈ ಕಂಪನಿ ಲಾಸ್ ಹೋಗುತ್ತೆ. ಕ್ರಾಕ್ಸ್ ಕಂಪನಿಯವರು ಅಲ್ಲಿಗೆ ಬಿಟ್ಕೊಡೋದಿಲ್ಲ. 2021ರಲ್ಲಿ ಟ್ರೆಂಡ್ ನ ಅರ್ಥ ಮಾಡ್ಕೊಂಡು ಅದ್ರ ಡಿಸೈನ್ ನ ಇಂಪ್ರೂವ್ ಮಾಡ್ತಾರೆ. ಇಂಪ್ರೂವ್ ಮಾಡಿ ಇನ್ನೊಂದು ಕಂಪನಿ ಜೊತೆ ಮರ್ಜ್ ಆಗಿ ಅದನ್ನ ಫುಲ್ ವಿಡಿಯೋ ದಿ ಇನ್ಫೋ ಮಾನ್ಸ್ಟರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ.